ಈ ದಟ್ಟಾರಣ್ಯದಲ್ಲಿ ನಿಂಗೊಂದು ಕತೆ ಹೇಳ್ತೀನಿ, ಕೇಳ್ಪುಟ್ಟ. ಒಂದು ರಾಜ್ಯನ ಒಂದು ರಾಜ ಆಳ್ತಾ ಇದ್ದ. ಅವ್ರದ್ರಲ್ಲಿ ಕಳಿಂಗ ರಾಜ್ಯ ಒಂದು. ಆ ವಂಶದಿಂದ ತಗೊಂಡ್ ಬಂದಿರೋಂತ ನಿಧಿ ಈ ಕಾಡಲ್ಲೇ ಎಲ್ಲೋ ಇದೆ ಪುಟ್ಟ. ಇದನ್ನು ಸೇರಿಸಿ ಹುಂಡಿಯಲ್ಲಿರೋ ಎಲ್ಲಾನು ಮನೆಗೆ ಬರಬೇಕು. ಎಲೆ ಹಾಕಿ ಅನ್ನ ಹಾಕಿದ್ರೆ ತಿಂದೋಗಕ್ ನನ್ ರಂಗಯ್ಯ ಅಲ್ಲ, ಲಿಂಗ ಲಿಂಗ. ನಿಂಗೊಂದು ಬಂಪರ್ ಆಫರ್ ಕೊಡ್ತೀನಿ. ಊರಲ್ಲಿರೋ 2 ಎಕರೆ ಬದಲಾಗಿ ಊರಾಚೆ 4 ಎಕರೆ ಕೊಡ್ತೀನಿ. ಕೊಟ್ಬಿಡಿ. ಅವನು ಕುಡ್ಕೊಂಡು ಓಡಾಡ್ತಿರ್ತಾನೆ ಅಂತವನಿಗೆ ನನ್ನ ಮಗಳನ್ನ ಕೊಡು ಅಂತ ಹೇಳ್ತೀಯ ನೀನು? ಏ ಕೊಡು ಮಾವ, ನೀನು ನಮ್ಮ ಹುಡುಗ ಬಂಗಾರದ ತರ ನೋಡ್ಕೋತಾನ ನಿಮ್ಮ ಮಗಳನ್ನ. ಬದ್ದು ಬದ್ದು ಏನೋ ಹೆಂಡತಿನ ಕರಿಯೋ ತರ ಕರಿತಿದ್ಯಾ? ಏನೋ ಮೂರ್ತಿ, ಅವಳ ಹಿಂದೆ ಹಾಕೊಂಡು ಊರೆಲ್ಲ ತಿರುಗ್ತಾನ ಅವನು. ಎಲ್ರ ತರ ನನ್ನ ಮಗಳನ್ನ ಒಳ್ಳೆ ಕಡೆ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆ ಜಾಗನ ಪಡ್ಕೊಳಕ್ ಬಂದವರು ಪ್ರತಿಯೊಬ್ರು ಕೂಡ ಸತ್ತಿದ್ದಾರೆ. ಅದು ಶಾಪ ತಟ್ಟಿರೋ ಭೂಮಿ. ಯಾರು ಹಿಂದ್ಗಡೆ ತಿರುಗಿ ನೋಡಂಗಿಲ್ಲ. ತಿದ್ಕೊಳ್ದಿರೋ ಅಂತ ತಪ್ಪನ್ನ ನನ್ ಗಂಡ ಮಾಡಿದ್ದಾರೆ. ಅದಕ್ ಬದಲಾಗಿ ನಮಗ್ ಶಿಕ್ಷೆ ಕೊಟ್ಟು ನಡೀತಾ ಇರೋ ಮಾರಣ ಹೋಮನ ನಿಲ್ಸೋ ಅಂತ ಮಾರ್ಗ ಹೇಳಿ ಸ್ವಾಮಿ. ಊರಿನ ಹುಲಿದಾರಿಯಲ್ಲಿ ಗ್ರಾಮ ದೇವತೆಯನ್ನ ಪ್ರತಿಷ್ಠಾಪಿಸಬೇಕು. ಬಂಡಿ ಮಾಂಕಾಳಮ್ಮ, ಕಟೀಲು ದುರ್ಗಮ್ಮ, ಸಿರ್ಸಿ ಮಾರಿಯಮ್ಮ, ತಲಕಾಡು ಚೌಡಮ್ಮ, ಸೌದತ್ತಿ, ಎಲ್ಲವ್ವ, ಗಂಗಮ್ಮ, ದೇವೇರಮ್ಮ, ಅನ್ನಮ್ಮ ಅಂತ ಎಲ್ಲಾ ದೇವಿಗಳನ್ನ ಅನಂತ ನಾಮದಿಂದ ಸೃಷ್ಟಿಯಾಗುವಂತ ಆ ಆದಿ ಪರಾಶಕ್ತಿ ಪ್ರತ್ಯಂಗರ ಮಾತೆಯನ್ನ ಪ್ರತಿಷ್ಠಾಪಿಸಬೇಕು. ಗುಪ್ತ ಜಾಗ ಅನ್ನೋದು ಒಂಥರ ಪದ್ಮ ವ್ಯೂಹ ಇದ್ದಂಗೆ. ಅಲ್ಲಿಗೆ ಹೋಗೋದು ಮಾತ್ರ ಇದೆ, ವಾಪಸ್ ಬರಕ್ಕಾಗಲ್ಲ.